ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸಾರಿ ಫ್ರೆಂಡ್ಸ್, ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳಿದ್ದೆ. ಒಂದಿನ ಬಿಟ್ಟು ಒಂದಿನ ಅಂತೂ ಹಾಕ್ತಾ ಇದ್ದೀನಿ. ಇವತ್ತು ಯಾವುದೇ ರೀತಿ ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಾಡ್ಕೊಳ್ಳೋಣ ಅಂದ್ರೂ ಟೈಮ್ ಆಗಲಿಲ್ಲ ಫ್ರೆಂಡ್ಸ್. ಅಂದರೆ ಏನು ಅಂದರೆ ಎಲ್ಲ ಹತ್ರ ಟ್ರೈಪಾಡ್ ತೊಗೊಂಡೋಗಿ ಇಟ್ಕೊಂಡು ವೀಡಿಯೋಸ್ನ ಮಾಡಿಕೊಂಡು ಕೆಲಸಗಳನ್ನ ಮಾಡೋಕ್ಕೆ ಸ್ವಲ್ಪ ಗಜಿಬ್ಜಿ ಆಗ್ತಿದೆ. ಹಾಗೆ ಮನೆಯಲ್ಲಿ ಕೂಡ ಅಲ್ಲಿ ಮಿಷಿನ್ನು ಅದು ಇದು ಎಲ್ಲ ಇಟ್ಕೊಂಡಿರೋದ್ರಿಂದ ಅದನ್ನೊಂದು ಸ್ವಲ್ಪ ಆಲ್ಟ್ರ್ ಮಾಡಿ ಜೋಡಿಸ್ಕೊಳ್ಳೋ ತನಕ ಸ್ವಲ್ಪ ಹಿಂಸೆ ಆಗ್ತಿದೆ ಫ್ರೆಂಡ್ಸ್, ವೀಡಿಯೋಸ್ನೆಲ್ಲ ಮಾಡೋಕ್ಕೆ. ಹಾಗಾಗಿ ವೀಡಿಯೋಸ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮಿಸಿ ಆಯಿತಾ, ಬೇಜಾರು ಮಾಡ್ಕೋಬೇಡಿ. ಹಾಕ್ತೀನಿ ರೆಗ್ಯುಲರಾಗಿ ವೀಡಿಯೋಸ್ನೆಲ್ಲ. ಇವತ್ತಿನ ದಿನದಲ್ಲೂ ಇವತ್ತು ಕೂಡ ಬೆಳಗ್ಗೆಯಿಂದ ಅದೇ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಇವತ್ತು ಒಂದು ಐಸ್ ಕ್ರೀಮ್ನ ಕೂಡ ತಿನ್ಕೊಂಡು ಬಂದ್ವಿ ಅಷ್ಟೇ, ಬೇರೆ ಏನೂ ಮಾಡಲಿಲ್ಲ. ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ್ದೀನಿ. ಇವತ್ತು ತೋರಿಸೋಣ ಅಂತ ಅಂದ್ಕೊಂಡೆ, ತಡೀರಿ ತಗೊಂಬರ್ತೀನಿ. ನೋಡಿ, ಈ ರೀತಿ ಪ್ರಿನ್ಸಸ್ ಕಟ್ ಇನ್ನು ನೆಕ್ಕೇನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಸ್ಟಿಚ್ ಮಾಡಬೇಕು. ಆದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ವಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ಸ್ಟಿಚಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಸಾಲ್ತಿಲ್ಲ. ಆಮೇಲೆ 11 ಗಂಟೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಕೆಲಸಗಳು ಕೂಡ ಬೇಜಾನಿದ್ದಾವೆ. ಮನೆಯೆಲ್ಲ ಗುಡಿಸಿ ಒರೆಸಿ ರೆಡಿ ಮಾಡ್ಕೋಬೇಕು. ಟೈಮ್ ಕೂಡ ಆಗ್ತಿದೆ ಫ್ರೆಂಡ್ಸ್. ಚಿಕ್ಕದಾಗೊಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಇವತ್ತು ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಇವತ್ತು ನಾನು ಏನೇ ವೀಡಿಯೋ ಮಾಡಿಕೊಂಡ್ರು ಎಡಿಟಿಂಗ್ ಮಾಡಿ ನೈಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಟಿಚಿಂಗ್ ಕೂಡ ಇದೆ. ಜೀವನದಲ್ಲಿ ಏನಾದರೂ ಮಾಡಬೇಕಾದ್ರೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಾನು ಸ್ಟ್ರಗಲ್ ಮಾಡ್ತಿದ್ದೀನಿ. ನೋಡೋಣ, ನಾನು ಮಾಡ್ತಿರೋ ಸ್ಟ್ರಗಲ್ಗೆ ಯಾವಾಗ ಪ್ರತಿಫಲ ಸಿಗುತ್ತೆ. ಯಾವತ್ತೂ ಕೂಡ ನಾವು ಮಾಡೋ ಕೆಲಸಕ್ಕೆ ಅಥವಾ ಏನು ಹೇಳ್ತಾರೆ, ನಾವು ಮಾಡೋ ಕೆಲಸಗಳಿಗೆ ಬೆಲೆ ಸಿಕ್ಕೇ ಸಿಗುತ್ತಂತೆ. ಸ್ವಲ್ಪ ಪೇಷನ್ಸಿಂದ ಕಾಯಬೇಕಷ್ಟೇ. ಹಾಗೆಯೇ ನಾನು ಈ ಓವರ್ಲಾಕ್ ಮಿಷಿನ್ನ ತೊಗೊಂಡು ಬಂದೆ. ಈ ಓವರ್ಲಾಕ್ ಕಾಣಿಸ್ತಿದೆಯಲ್ಲ, ಈ ಓವರ್ಲಾಕ್ ಮಿಷಿನ್ನ ಇದರಲ್ಲಿ ಏನಾಗಿದೆ ಅಂದರೆ ಥ್ರೆಡ್ ಕಟ್ ಆಗಿಬಿಟ್ಟಿದೆ. ಆಯಿತಾ ಫ್ರೆಂಡ್ಸ್, ಥ್ರೆಡ್ ಎಷ್ಟೇ ಟ್ರೈ ಮಾಡಿ ಹಾಕ್ತಿದ್ದೀನಿ, ಹಾಕೋಕ್ಕಾಗ್ತಿಲ್ಲ. ಅಂದರೆ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಸರಿ ಹೋಗ್ತಿಲ್ಲ. ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಕೂಡ ಟ್ರೈ ಮಾಡಿದೆ, ಆದರೆ ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ ಇವಾಗ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಮಗುಗೆ ತಿನ್ನಿಸಿ ನಾನು ತಿಂದು ರೆಡಿಯಾಗಿ ಪೂಜೆ ಮುಗಿಸ್ಕೊಂಡು, ಪೂಜೆ ಅಂದರೆ ಅಷ್ಟೊಂದು ಗಂಟೆಗಟ್ಟಲೆ ಏನು ಕೂತ್ಕೊಂಡು ಮಾಡಲ್ಲ. ಮನೆ ಕೆಲಸನೇ ಇರುತ್ತಲ್ವ, ಎದ್ದು ಕಸ ಹೊಡೆದು ಕಸ ಮುಸ್ರೆ ಅದು ಇದು ಅಂತೇಳಿ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಅವನೊಂದು ರೆಡಿ ಮಾಡಿ ತಿನ್ನಿಸ್ಕೊಂಡು ಕರ್ಕೊಂಡು, ನಮ್ಮ ಮನೆಯವರಂತೂ ಡೈಲಿ ರೆಗ್ಯುಲರ್ ಪಾಪ ನಾನು ಸ್ಟಾರ್ಟ್ ಮಾಡ್ದಾಗಿಂದ ರೆಗ್ಯುಲರಾಗಿ ಕರ್ಕೊಂಡೋಗಿ ಬಿಡೋದು ಮಾಡ್ತಿದ್ದಾರೆ. ಕರ್ಕೊಂಬರೋದು ಕರ್ಕೊಂಡೋಗಿ ಬಿಡೋದು ಅವರೇ ಮಾಡ್ತಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಇಷ್ಟೊಂದೆಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮಾಡ್ತಿದ್ರು ಕೂಡ ಟೈಮ್ ಸಾಲಲ್ಲ ಫ್ರೆಂಡ್ಸ್. ನಮ್ಗೆ ಅನ್ಸುತ್ತೆ ಏನು ಮಾಡೋದಲ್ಲೇ ಏನೋ ಅಂತ. ಇಲ್ಲಿಂದ ಮನೆಯಿಂದ 9:30ಗೆ ಮನೆಗೆ ಬಿಟ್ಟು ಬಸ್ ಅಂತೂ ಸಿಗಲ್ಲ. 9:30ಯಿಂದ 10, ಒಂದೊಂದು ದಿನ 10 ಗಂಟೆ 11 ಗಂಟೆ ಬಸ್ಸೇ ಬರ್ದಲೆ 11 ಗಂಟೆ ತನಕ ನಮ್ಮೂರು ಬಸ್ ಸ್ಟ್ಯಾಂಡಲ್ಲೇ ಕಾಯ್ದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬಂದಿರೋದು ಇದೆ. ಹಾಗಾಗಿ ಬಸ್ ಸ್ಟ್ಯಾಂಡ್ ನಾನು ಹಾಕಿದ್ದೀನಿ ಆಲ್ರೆಡಿ. ಬಸ್ ಸ್ಟ್ಯಾಂಡ್ ಕಾಯೋದೇ ಜೀವನ ಆಗಿದೆ ಅಂತೇಳಿ. ಮತ್ತು ಕ್ಲಾಸಿಂದನೂ ಅಷ್ಟೇ, ಅಲ್ಲಿಂದ ಹೊರಡ್ತೀನಿ 3:15ಗೆ ಬಸ್ಸು ಅಂತೇಳಿ 3 ಗಂಟೆಗೆ ಬಿಡ್ತೀನಿ. ಅಲ್ಲಿ ನೋಡಿದ್ರೆ 3:45, 4 ಗಂಟೆಗೆಲ್ಲ ಬಸ್ ಬರುತ್ತೆ. ಬರೀ ಬಸ್ ಸ್ಟ್ಯಾಂಡ್ ಕಾಯೋದೇ ಆಗೋಗ್ತಿದೆ. ಅದೊಂದು ಸ್ವಲ್ಪ ಕರೆಕ್ಟ್ ಟೈಮಿಗೆ ಬಸ್ ಇದ್ದು, ಅಥವಾ ಬಸ್ ಕರೆಕ್ಟ್ ಟೈಮಿಗೆ ಬಂದಿದ್ರೆ ಕರೆಕ್ಟ್ ಟೈಮ್ ರೀಚ್ ಆಗ್ತಿದ್ವಿ. ಏನಾದರೂ ಮಾಡೋಕ್ಕೂ ಕೂಡ ನಮಗೂ ಖುಷಿ ಇರೋದು, ಬಂದಿದ್ದೀನಲ್ವ, ಟೈಮ್ ಇದೆ ಮಾಡ್ಕೋಬೋದು ಅಂತ. ಆದರೆ ಈಗ ಆಗ್ತಿಲ್ಲ. ಈಗ ಅಲ್ಲಿಂದ ಬಂದು ಊಟ ಮಾಡ್ಕೊಂಬಂದಿರಲಿಲ್ಲ ಇವತ್ತು. ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಬಂದಿದ್ದು ಅಂತೇಳಿ ಹೊಟ್ಟೆ ಫುಲ್ಲಾಗಿತ್ತು. ಸೊ ಹಾಗಾಗಿ ಊಟ ಏನು ಮಾಡೋಕ್ಕೋಗಿಲ್ಲ. ಹಾಗೆ ಬಂದು ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು, ಈಗ ಪಾಪು ಕೂಡ ಬಂದಿರ್ತಾನೆ, ಅವನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅವನಿಗೂ ಕೂಡ ಅಂಗನವಾಡಿಲಿ ಕೂತ್ಕೊಂಡು ಬಂದು ಬೇಜಾರಾಗಿರುತ್ತೆ. ಇವಾಗ ನಾನು ಸ್ಟಿಚ್ ಮಾಡಬೇಕು, ನೀನು ಹೋಗು, ಅಲ್ಲಿ ಆಟಾಡ್ಕೊಳ್ಳೋ ಹೋಗು, ಹಂಗೋಗು ಹಿಂಗೋಗು ಅಂತ ಜೋರು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅವನಿಗೆ ಬೇಜಾರಾಗುತ್ತೆ. ನಮ್ಮಮ್ಮ ಏನು ಮಾತಾಡಿದ್ರು ಬೈತಾರೆ, ಗದರ್ತಾರೆ, ಹಂಗೆ ಅಂತೇಳಿ ಅವನಿಗೂ ಬೇಜಾರಾಗುತ್ತೆ ಅಂತೇಳಿ ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿ, ಅಥವಾ ಅವನಿಗೆ ತಿನ್ನಿಸೋದು ಇನ್ನೊಂದು ಮತ್ತೊಂದು ಮಾಡಿ ಸ್ಟಿಚಿಂಗಿಗೆ ಕೂರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸ್ಟಿಚಿಂಗಿಗೆ ಕೂರಬೇಕು ಅಂದ್ಕೊಂಡ್ರು ಪಾತ್ರೆ ಎಲ್ಲ ಇರುತ್ತೆ, ಅದನ್ನೆಲ್ಲ ವಾಶ್ ಮಾಡಿ ಮನೆ ಒಂದು ಸ್ವಲ್ಪ ಗುಡಿಸ್ಕೊಳ್ಳೋದು, ಇಲ್ಲ ಏನಾದರೂ ಬಿಟ್ಟೋಗಿದ್ರೆ ಆ ವಸ್ತುಗಳು ಚಲಪಿಲಿ ಆಗಿದ್ರೆ ಅವು ಎತ್ತಿಡೋದು, ಅವ್ನು ಮಾಡಿಕೊಂಡು ಹಾಗೆ ಹಿಂಗೆ ಮಾಡೋದ್ರೊಳಗೆ ಏನಿಲ್ಲ ಅಂದರೂ 6 ಗಂಟೆ ಆಗೋಗುತ್ತೆ. ಆಮೇಲೆ ಅವ್ನಿಗೆ ಹೋಮ್ವರ್ಕ್ ಇರುತ್ತೆ. ಹೋಮ್ವರ್ಕ್ ಬರೆಸಲೇಬೇಕಾ, ಈ ಅಂಗನವಾಡಿಗೆ ಹೋಗೋ ಮಗುಗೆ ಅಂದರೆ ಹೌದು, ಅವ್ರ ಟೀಚರ್ ಕೂಡ ಕೇಳ್ತಾರೆ ಯಾಕೆ ಹೋಮ್ವರ್ಕ್ ಮಾಡಿ ಕಳಿಸಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಅವ್ರಿಗೆ ಬೇರೆ ಆನ್ಸರ್ ಮಾಡಬೇಕು. ಹಾಗಾಗಿ ಅವನಿಗೆ ಹೋಮ್ವರ್ಕ್ ಮಾಡಿಸಿ ಮತ್ತೆ ಅಡುಗೆ ಅದು ಇದು 9 ಗಂಟೆ ಮೇಲೆ ಕೂತ್ಕೊಂಡು ಸ್ಟಿಚ್ ಮಾಡಿ ಹೋದ್ರೂ ಕೂಡ
ಕಲಿತಿರೋದ್ರಿಂದ ಸ್ಟಿಚ್ ಪರ್ಫೆಕ್ಟಾಗಿ ಬರೋರಿಗೆ ಹೆಂಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು. ಕಲಿತಿರೋದ್ರಿಂದ ನಾವು ಮನೆಗೆ ಬಂದು ಅದನ್ನು ಹೆಂಗೆ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನೆಲ್ಲ ನೋಡಲೇಬೇಕು, ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಗಜಿಬಿಜಿ. ನಾನು ಕೂಡ 3 ಮಂತ್ಸಿಗೆ ಜಾಯ್ನ್ ಆಗಿಬಿಟ್ಟೆ. ಸ್ವಲ್ಪ ಜಾಸ್ತಿನೇ ಜಾಯ್ನ್ ಆಗಬೇಕಿತ್ತು, ಯಾಕಂದರೆ ಬೇಸಿಕ್ಕಿಂದ ಕಲಿತಿರೋದ್ರಿಂದ 3 ಮಂತ್ಸ್ ಎಲ್ಲ ಟೈಮ್ ಸಾಲಲ್ಲ ಅಂತ ನನಗನ್ನಿಸ್ತು. ನಾನು ಜಾಯ್ನ್ ಆದಮೇಲೆ ಇನ್ನು 2 ವೀಕ್ಸ್ ಇದೆ ಫ್ರೆಂಡ್ಸ್, ಆಮೇಲೆ ಯಥಾಸ್ಥಿತಿ ಮನೇಲೇ ಇರ್ತೀನಿ. ಆವಾಗ ಕಟಿಂಗ್ ವೀಡಿಯೋಸ್ ಅಷ್ಟು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಪರ್ಫೆಕ್ಟಾಗಿ ಬರಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಯಾಕಂದರೆ ನನ್ನ ಡ್ರೆಸ್ನ ಹಾಗೆ ನನ್ನ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ತುಂಬ ಪರ್ಫೆಕ್ಟಾಗಿ ಕೂರ್ತಿದೆ. ಹಾಗಾಗಿ ನಾನು ಕಟಿಂಗ್ಸ್ ವೀಡಿಯೋಸ್ನಾಗಲಿ ಇನ್ನು ಸ್ಟಿಚಿಂಗ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ, ಯಾಕಂದರೆ ಅದೇ ವೀಡಿಯೋಸ್ನ ನೋಡೋಕ್ಕೆ, ದಿನನಿತ್ಯದ ವೀಡಿಯೋಸ್ನ ನೋಡೋಕ್ಕೆ ನಿಮಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ಆ ವೀಡಿಯೋಸ್ನ ರೆಸಿಪಿಗಳನ್ನೆಲ್ಲ ಆಲ್ರೆಡಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ, ಯಾಕಂದರೆ ನಾನು ಏನೂ ಶೂಟ್ ಮಾಡ್ತಿಲ್ಲ, ನನಗೆ ಟೈಮ್ ಆಗ್ತಿಲ್ಲ ಅಂತಲೇ ಹೇಳ್ತೀನಿ. ಟೈಮ್ ಮಾಡ್ಕೊಂಡು ಶೂಟ್ ಮಾಡ್ಬೋದು, ಅಂದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಷ್ಟೇ ಇರಬೇಕು. ಎಲ್ಲ ಥರ ಟ್ರೈಪಾಡ್ಸ್ನು ತೊಗೊಂಡು ಅಲ್ಲ ಒಂದು ಹತ್ರ ಸ್ಟಿಕ್ ಮಾಡಿದೆ ಅಂದರೆ ಅಲ್ಲಿ ಸ್ಟಿಕ್ ಮಾಡಿರಬೇಕು. ಎಕ್ಸ್ಟ್ರಾ ಒಂದು ಮೊಬೈಲ್ ನನಗನ್ಸಿದ್ದು ನಾನು ಹೇಳ್ಕೊತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಎಕ್ಸ್ಟ್ರಾ ಒಂದು ಮೊಬೈಲ್ ಇದ್ದರೆ ಆ ಮೊಬೈಲ್ನ ಸ್ಟಿಕ್ ಮಾಡಿ ಇನ್ನೊಂದು ಮೊಬೈಲಲ್ಲಿ, ಈಗ ಫ್ರೆಂಡ್ಸ್ಗೆ ಅವ್ರಿಗೆ ಫೋನ್ ಮಾಡಿಲ್ಲ ಅಂದರೆ ಇವಳೇನು ಇಷ್ಟೊಂದು ಬಿಸಿನಾ ಅಂತಿರ್ತಾರೆ. ಹಾಗೆ ಅವ್ರು ಕೂಡ ಫೋನ್ ಮಾಡ್ತಿರ್ತಾರೆ, ಆ ಫೋನ್ ಕಾಲ್ಸ್ನ ಅಟೆಂಡ್ ಮಾಡ್ಕೊಂಡು ವೀಡಿಯೋಸ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಫೋನ್ ಕಾಲ್ ಬಂತು ಅಂದ ತಕ್ಷಣವೇ. ಹಾಗಾಗಿ ಈ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ವಲ್ಪ ಹಾಗೆ ಹಿಂಗೆ ಆಗ್ತಿದೆ. ನೋಡೋಣ ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ನಾನು ಫುಲ್ಲು ಯೂಟ್ಯೂಬ್ಗೆ ಹಾಗೆ FB ಇನ್ಸ್ಟಾಗೆ ಫುಲ್ಲು ಟೈಮ್ನ ಹಾಕ್ಕೊಂಡು ನನ್ನ ಜೀವನ ಇದನ್ನೇ ಕೂಡ ಒಂದು ವರ್ಕಾಗಿ ತೊಗೊಂಡು ಮಾಡೋಣ ಅಂತಲೂ ಕೂಡ ಇದ್ದೀನಿ. ಬಟ್ ಹಾಗಲ್ಲ, ನಮ್ಮಂಥವ್ರ ಕೈಲೆಲ್ಲ ಆಗಲ್ಲ ಅಂತಲೂ ಕೂಡ ನನಗೆ ಗೊತ್ತು. ಆದರೆ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ನ ಹಾಕಿ ಮಾಡೋಣ ವೀಡಿಯೋಸ್ನ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ. ಈಗ ಮನೆ ಕೆಲಸಗಳೆಲ್ಲ ಇದ್ದಾವೆ, ಈಗ ಅವನ್ನೆಲ್ಲ ಫಟಾಫಟ್ ಅಂತ ಮಾಡ್ಕೋಬೇಕು ನಾನು. ಸೊ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಧನ್ಯವಾದ. ಥ್ಯಾಂಕ್ ಯು.